ಒಂದು ಅವಶ್ಯಕತೆ ಇದೆ. ಗುರು ಬಸವಣ್ಣನವರು ಅದಕ್ಕಾಗಿ ಒಂದು ತತ್ವ ಸಿದ್ಧಾಂತ, ಒಂದು ತತ್ವವನ್ನೇ ಕೊಟ್ಟರು. ಆ ಪ್ರಸಾದ ತತ್ವವನ್ನ ಏನಪ್ಪಾ ಅಂತಂದ್ರೆ, ಈಗ ನಾವು ಸಾಮಾನ್ಯವಾಗಿ ಶರಣ ಸಂಸ್ಕೃತಿ ಅಥವಾ ಬಸವ ಧರ್ಮದ ಅನುಯಾಯಿಗಳ ಮನೆಗಳಲ್ಲಿ ಈ 3 ಕಾಲಿನ ಒಂದು ಅಡ್ಡಣಿಗೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಡ್ಡಣಿಗೆ, ಈ 3 ಕಾಲಿನ ಅಡ್ಡಣಿಗೆ ಮೇಲೆ ತಟ್ಟೆ ಇಟ್ಕೊಂಡು ಊಟ ಮಾಡ್ತಕ್ಕಂಥದ್ದು, ಪ್ರಸಾದ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಈ 3 ಕಾಲಿನ ಒಂದು ಅಡ್ಡಣಿಗೆಯನ್ನ ಯಾಕೆ ಕಂಡುಹಿಡಿದ್ರು ಇದ್ರೆ, ಇದು ಗುರು ಬಸವಣ್ಣನವರು ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಒಂದು ತತ್ವ. ಇದು ಈ 3 ಕಾಲ ಏನು ತೋರಿಸ್ತವೆ ಅಂದರೆ ಗುರು, ಲಿಂಗ, ಜಂಗಮ ಅಂತ. ಅದರ ಸೂಚಕವಾಗಿ ಮೇಲೆ ರೌಂಡ್ ಇರ್ತಕ್ಕಂಥದ್ದು ಏನು ಅಂದರೆ ಅದು ಲಿಂಗ, ಬ್ರಹ್ಮಾಂಡವನ್ನು ಸೂಚಿಸ್ತಕ್ಕಂತಹ ಗೋಲಾಕಾರದ ಒಂದು ಸಂಕೇತ ರೌಂಡ್. ಇದರಲ್ಲಿ 1 ಅಡಿ ಎತ್ತರ ಇರಬೇಕು ಅಂತ ಹೇಳಿ ಒಂದು ತತ್ವ. ಅದು 1 ಅಡಿನೇ ಯಾಕಿರಬೇಕು ಅಂತಂದರೆ, ನಾವು ಸಾಮಾನ್ಯವಾಗಿ ನೋಡ್ರಿ ಮಣೆ ಅಥವಾ ಅಡ್ಡಣಿಗೆ ಇಟ್ಕೊಂಡು ಪ್ರಸಾದ ಮಾಡುವಂಥ ರೂಢಿ ಭಾಳಷ್ಟು ಜನರಿಗೆ ಇರೋದಿಲ್ಲ. ಅವಾಗ ಒಂದು ಸಂಸ್ಕಾರ ಇಲ್ಲದೆ ಇರತಕ್ಕಂಥ ಜನ ನೆಲದ ಮೇಲೆ ಇಟ್ಕೊಂಡು ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದ್ವಿ ಊಟ ಮಾಡುವಂಥದ್ದು. ನೆಲದ ಮೇಲೆ ನಾವು ಇಟ್ಕೊಂಡು ತಟ್ಟೆ ಇಟ್ಕೊಂಡು ಊಟ ಮಾಡುವಾಗ ಅಕಸ್ಮಾತ್ ಹೊರಗಿಂದ ಯಾರಾದರೂ ಬಂದರೆ ಅವ್ರ ಕಾಲ ಮೇಲೆ ಕೂತಿರ್ತಕ್ಕಂಥ ಒಂದು ಸೂಕ್ಷ್ಮ ಕಣಗಳು, ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ರೋಗಾಣುಗಳು ಬೀದಿಯಲ್ಲಿ ಓಡಾಡುವಾಗ, ರಸ್ತೆಯಲ್ಲಿ ಬರುವಾಗ ಅವ್ರ ಕಾಲ ಮೇಲೆ ಕೂತಿರ್ತಾವೆ. ಅವೆಲ್ಲ ಹಾರಿ ತಟ್ಟೆಯೊಳಗೆ ಬೀಳುವಂಥ ಒಂದು ಸಂಭವ ಇರ್ತದೆ. ಕೆಳಗಡೆ ತಾಟಿಟ್ಕೊಂಡಾಗ ಅವು ಸೂಕ್ಷ್ಮ ಆದಂಥ ಕಣಗಳು 1 ಅಡಿ ಮೇಲೆ ಅಡ್ಡಣಿಗೆ ಇಟ್ಕೊಂಡ್ಬಿಟ್ರೆ ಅವು ಅಷ್ಟು ಮೇಲೆ ಹಾರ್ಲಿಕ್ಕೆ ಬರೋದಿಲ್ಲ ಅವಕ್ಕೆ. ಅದಕ್ಕೋಸ್ಕರ 1 ಅಡಿ ಮೇಲೆ ಇರಬೇಕು ಅಂತ ತಿಳ್ಕೊಂಡು ಅಲ್ಲಿ ಗುರು ಬಸವಣ್ಣವರು ಪ್ರಸಾದ ತತ್ವದಲ್ಲಿ ಅಡ್ಡಣಿಗೆ 3 ಕಾಲಿನ ಒಂದು ಅಡ್ಡಣಿಗೆಯನ್ನು ಇಟ್ಟುಕೊಂಡು ಅದರ ಮೇಲೆ ಇಟ್ಕೊಂಡು ನಾವು ತಟ್ಟೆ ಇಟ್ಕೊಂಡು ಪ್ರಸಾದ ಮಾಡಬೇಕು ಅನ್ನೋಂಥ ತತ್ವವನ್ನು ಕೊಟ್ಟರು. ಅದಕ್ಕಾಗಿಯೇ ಇಲ್ಲಿ ಶರಣರು ಹೇಳ್ತಾರೆ, ಉಣಲು ಕಲಿಸಿದ ಬಸವ ಅಂದರೆ ಯಾವ ರೀತಿಯಾಗಿ ಊಟ ಮಾಡಬೇಕು ಅನ್ನೋದನ್ನು ಕಲಿಸಿದ್ರು. ಕೇವಲ ಅಡ್ಡಣಿಗೆ ಇಟ್ಕೊಂಡು ಊಟ ಮಾಡೋದು ಅಷ್ಟೇ ಅಲ್ಲ, ನಾವು ಯಾವ ರೀತಿಯಾಗಿ ಪ್ರಸಾದವನ್ನು ಶೇಖರಣೆ ಮಾಡಬೇಕು, ಯಾವ ರೀತಿಯಾಗಿ ನಾವು ಉಣ್ಬೇಕಂದ್ರೆ ಯಾವ ರೀತಿಯ ಒಂದು ಊಟ ಮಾಡಬೇಕು ಅನ್ನೋದು ಅಷ್ಟೇ ಅಲ್ಲ, ಯಾವ ರೀತಿಯಾಗಿ ನಾವು ನಮಗೆ ಬೇಕಾದಂಥ ಒಂದು ಆಹಾರ ಸಂಗ್ರಹಣೆ ಮಾಡಬೇಕು, ಯಾವ ರೀತಿಯಾಗಿ ನಾವು ಕಾಯಕವನ್ನು ಮಾಡಬೇಕು ಅನ್ನೋಂಥ ಕಾಯಕ ತತ್ವವನ್ನು ಕೊಟ್ಟರು, ದಾಸೋಹ ತತ್ವವನ್ನು ಕೊಟ್ಟರು ಮತ್ತು ಪ್ರಸಾದ ತತ್ವವನ್ನು ಕೊಟ್ಟರು ಅನ್ನೋದು ನಾವು ನೋಡ್ತಾ ಇದ್ದೇವೆ. ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸಬೇಕಾದ್ರೆ ಚಿಕ್ಕ ಮಕ್ಕಳಿದ್ದಾಗಲೇ ಒಳ್ಳೆಯ ಒಂದು ಶಿಕ್ಷಣ ಸಿಲೆಬಸ್, ಪಠ್ಯಕ್ರಮ ಏನಂತೀವಿ, ಆ ಒಂದು ಪಠ್ಯಕ್ರಮದಲ್ಲೇ ಅವರಿಗೆ ಒಳ್ಳೆ ಸಂಸ್ಕಾರಗಳನ್ನು ಕೊಡುವಂಥದ್ದು ನಾವು ಮಾಡ್ಬೇಕ್ರಿ. ಇವತ್ತು ಏನಾಗಿದೆ ನಮ್ಮ ದೇಶದೊಳಗೆ ಅಂದ್ರೆ ಪರಿಸ್ಥಿತಿ, ಈ ಶಿಕ್ಷಣದೊಳಗೆ ಏನು ಶಿಕ್ಷಣ ಪದ್ಧತಿನೇ ಅದು ಬುಡ ಮೇಲಾಗಿದೆ. ನಾವು ಉಲ್ಟಾ ಆಗಿಬಿಟ್ಟಿದೆ. ಏನಂತಂದರೆ ನಮಗೇನು ಮಕ್ಕಳಿಗೆ ಇವತ್ತಿನ ದಿವಸ ಬೇಕಾಗಿದೆ ಆ ಒಂದು ಶಿಕ್ಷಣ, ಸಂಸ್ಕಾರ ಕೊಡ್ತಕ್ಕಂಥದ್ದು, ನೈತಿಕ ಶಿಕ್ಷಣ ಆಗಲಿ ಅಥವಾ ಒಂದು ಧಾರ್ಮಿಕ ಶಿಕ್ಷಣ ಆಗಲಿ, ಇಂಥ ಶಿಸ್ತು ಕಲಿಸ್ತಕ್ಕಂಥದ್ದಾಗಲಿ ನಮ್ಮ ದೇಶದಲ್ಲಿ ಸಿಲೆಬಸ್ಗಳು ಅಥವಾ ಒಂದು ಸರ್ಕಾರಗಳು ಮಾಡ್ತಾ ಇಲ್ಲ. ಶಿಕ್ಷಣ ಪದ್ಧತಿಯೊಳಗೆ ಭಾಳಷ್ಟು ಅಮೂಲಾಗ್ರವಾದಂಥ ಒಂದು ಬದಲಾವಣೆ ಆಗಬೇಕಾಗಿದೆ. ನಾವು ಚಿಕ್ಕವರಿದ್ದಾಗ ಓದಿದ್ವಿ, ಏನಪ್ಪ ಪಾಠ, ಮೊದಲನೇ ಪಾಠ ಏನಿರ್ತದೆ ಕನ್ನಡದಲ್ಲಿ ಅಂದರೆ ಈತ ಅಗಸ. ಮೊದಲನೇ ಪಾಠದಲ್ಲಿ ಏನಿರ್ತಂದರೆ ಈತ ಅಗಸ, ಬಂದೆ ಪಕ್ಕದಲ್ಲಿ ಒಂದು ಕತ್ತೆ ಇರ್ತದೆ, ಇದು ಅಗಸನ ಕತ್ತೆ ಅಂತಿರ್ತದೆ, ಹೌದಿಲ್ರಿ. ಈತ ಪೋಸ್ಟ್ ಮ್ಯಾನು, ಇದು ಅವನ ಸೈಕಲ್ ಅಂತಿರ್ತದೆ. ಆಮೇಲೆ ಇವರು ಡಾಕ್ಟ್ರು, ಇದು ಅವರ ಕಾರು ಅಂತಿರ್ತದೆ. ಏನು ಇದರ ಅರ್ಥ? ಮಕ್ಕಳೇನು ತಿಳ್ಕೊಬೇಕು, ಅಗಸ ಯಾವತ್ತು ಕತ್ತೆ ಮೇಲೆ ಬಟ್ಟೆಗಳನ್ನು ಹೊರ್ತಾ ಇರಬೇಕು, ಪೋಸ್ಟ್ ಮ್ಯಾನ್ ಯಾವಾಗಲೂ ಸೈಕಲ್ ಮೇಲೆ ಓಡಾಡಬೇಕು, ಡಾಕ್ಟ್ರು ಕಾರಲ್ಲೇ ಕೂತ್ಕೊಂಡು ಓಡಾಡಬೇಕು ಅಂತನ. ಪೋಸ್ಟ್ ಮ್ಯಾನ್ ಯಾಕೆ ಕಾರಲ್ಲಿ ಕೂತು ಓಡಾಡಬಾರ್ದು, ಹೌದಲ್ರಿ? ಈ ರೀತಿಯ ಒಂದು ಭೇದ ಭಾವ ನಾವು ಚಿಕ್ಕ ಮಕ್ಕಳು ಇದ್ದಾಗಲೇ ನಾವು ಅವ್ರ ತಲೆಯಲ್ಲಿ ಮೂಡಿಸಿದ್ರೆ, ಸೈಕಲ್ ಅಂತ ಪೋಸ್ಟ್ ಮ್ಯಾನ್ ಅಂದ ತಕ್ಷಣ ಸೈಕಲ್ಲು, ಅಗಸ ಅಂತ ತಕ್ಷಣ ಕತ್ತೆ, ಡಾಕ್ಟ್ರು ಅಂದ್ರೆ ಕಾರಲ್ಲೇ ಓಡಾಡಬೇಕು ಅನ್ನುವಂಥ ಒಂದು ಭಾವನೆ ಚಿಕ್ಕ ಮಕ್ಕಳಿದ್ದಾಗಲೇ ಅವ್ರಿಗೆ ಮೂಡ್ತದೆ. ಮತ್ತು ನಿಷ್ಪ್ರಯೋಜಕವಾದಂಥ ಒಂದು ಪಾಠಗಳನ್ನು ನಾವು ಮಕ್ಕಳಿಗೆ ಕಲಿಸೋದನ್ನು ನೋಡ್ತಾ ಇದ್ದೇವೆ. ಒಂದು ಪಾಠ ಇತ್ತು ನಾವು ಚಿಕ್ಕವರಿದ್ದಾಗ, ಏನಿರ್ತಾ ಮೊದಲನೇದು ಏನಪ್ಪ ಪಾಠ, ಇವತ್ತಿನ ದಿವಸ ಮಕ್ಕಳೇ ಕನ್ನಡ ನಿಮ್ಗೆ ಕಲಿಸ್ತೀವಿ ಅಂತ ತಿಳ್ಕೊಂಡು ಬೋರ್ಡ್ ಮೇಲೆ ಏನಪ್ಪ ಪಾಠದ ಹೆಸರು, ಈಶಾ, ಹೌದಲ್ರಿ? ಈತ ಈಶಾ ಒಂದು ಕಡೆ, ಈಶ್ವರನ ಫೋಟೋ ಒಂದು ಕಡೆ, ಗಣಪನ ಫೋಟೋ. ಈತ ಈಶಾ, ಈಶನ ಮಗ ಗಣಪ, ಮಗ ಮಣಪ, ಮುಗೀತು ಮೊದಲನೇ ಪಾಠ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ರೀತಿ ನಾವು ಮಕ್ಕಳಿಗೆ ಕಲಿಸೋದ್ರಿಂದ ಏನು ಪ್ರಯೋಜನ, ಹೌದಲ್ರಿ? ಆ ಈಶ್ವರಿಗೆ ಗಣಪಗೆ ಏನು ಸಂಬಂಧ? ಪಾಪ ಗಣಪತಿ ಹುಟ್ಟಿರೋದೇ ಈಶ್ವರಿಗೆ ಗೊತ್ತಿಲ್ಲ, ಶಿವನಿಗೆ ಗೊತ್ತಿರಲಿಲ್ಲ. ಪಾರ್ವತಿ ಮಗವ, ಆದರೆ ಪಾರ್ವತಿ ಹೆಂಗೆ ಅವನನ್ನ ತಯಾರು ಮಾಡಿದಳು ಅನ್ನೋದು ನಿಮಗೆಲ್ಲ ಗೊತ್ತಿದೆ ವಿಷಯ, ಅದನ್ನು ನಾನು ನಿಮ್ಗೆ ಹೇಳೋದಿಲ್ಲ. ಆದರೆ ಈಶನ ಮಗ ಗಣಪ, ಮಗ ಬಾಣಪ್ಪ, ಮುಗೀತು ಒಂದೇ ಪಾಠ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮಕ್ಕಳಿಗೆ ಇದರಿಂದ ಏನೂ ಪ್ರಯೋಜನ ಇಲ್ಲ, ಹೌದಲ್ರಿ? ನೋಡಿ, ಒಂದು 3ನೇ ಪಾಠ ಇರ್ತದೆ, ನಮಗಿಂತ ಅದೇ ಹೇಳ್ತಾ ಇದ್ದೀನಿ. ಈಗೇನು ಬದಲಾವಣೆ ಆಗಿರ್ಬೋದು. ಇದು ಲಂಗ, ಇದು ಕಮಲಳ ಲಂಗ, ಜಳ ಜಳ, ಮುಗೀತು, 4ನೇ ಪಾಠ ಮುಗೀತು. ಈ ರೀತಿ ಮಕ್ಕಳಿಗೆ ನಾವು ನಿಷ್ಪ್ರಯೋಜಕವಾದಂಥ ಶಿಕ್ಷಣ, ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಶಿಕ್ಷಣ ಕೊಡ್ತಾರಂದರೆ, ದಿಸ್ ಈಸ್ ಗನ್, ಐ ವಿಲ್ ಯುಟಿಲೈಸ್ ಇಟ್ ಫಾರ್ ಪ್ರೊಟೆಕ್ಷನ್ ಆಫ್ ಮೈ ಕಂಟ್ರಿ ಅಂತ ತಿಳ್ಕೊಂಡು ಕಲಿಸ್ತಾರೆ.
ಇದು ಗನ್ನು, ಇದು ರೈಫಲು, ಇದು ನನ್ನ ದೇಶದ ರಕ್ಷಣೆಗಾಗಿ ನಾನು ಉಪಯೋಗಿಸ್ತೇನೆ ಅಂತ ತಿಳ್ಕೊಂಡು 1ನೇ ಕ್ಲಾಸಲ್ಲಿ ಇರುವಂಥ ಮಕ್ಕಳಿಗೆ ಆ ರೈಫಲ್ ಬಗ್ಗೆ ಹೇಳ್ತಾರೆ, ರಾಷ್ಟ್ರ ಪ್ರೇಮದ ಬಗ್ಗೆ ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅದಾಗ್ತಾ ಇಲ್ಲ. ರಾಷ್ಟ್ರ ಪ್ರೇಮದ ಬಗ್ಗೆ ಶಿಕ್ಷಣ ಕೊಡ್ತಾ ಇಲ್ಲ. ಭಾಳಷ್ಟು ಆದರೆ ಏನು ಮಾಡ್ತಾರೆ ಅಂದರೆ ಕಂಪ್ಯೂಟರ್ ಕಲಿಸ್ತಾ ಇದ್ದಾರೆ, IT BTಗಳು ಕಲಿಸಿ ಬಹುರಾಷ್ಟ್ರೀಯ ಕಂಪನಿಗಳ ಗುಲಾಮರನ್ನಾಗಿ ಮಾಡುವಂಥ ಶಿಕ್ಷಣ ಕೊಡ್ತಾ ಇದ್ದಾರೆ. ನಿರುದ್ಯೋಗಿಗಳನ್ನು ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿಗಳಾಗಿಬಿಟ್ಟಿದ್ದಾವೆ ನಮ್ಮ ಕಾಲೇಜುಗಳು, ಯೂನಿವರ್ಸಿಟಿಗಳೆಲ್ಲ. ಇವತ್ತು ಏನು ಪ್ರಯೋಜನ ಇಲ್ಲ. ಎಷ್ಟು ಶಿಕ್ಷಣ ಪಡ್ಕೊಂಡು ಹೆಚ್ಚು ಮೇಲೆ ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸ್ತಾರ, ಅಷ್ಟು ಭಕ್ತಿ ಕಡಿಮೆ ಆಗ್ತಾ ಇದೆ. ಯಾರು ಏನೂ ಓದಿಲ್ಲ ಅಂಥವ್ರಲ್ಲಿ ಭಾಳ ಭಕ್ತಿ ಇರ್ತದೆಯಪ್ಪ, ಬರ್ರಿ ಶರಣ್ರಿ ಅಂತ ಶರಣಾರ್ಥಿ ಅಂತಾರೆ. ಯಾರು ಶಿಕ್ಷಣ ಪಡ್ಕೊಂಡಾರ ಅವ್ರ ತಲೆ ಭಾಳ ದೊಡ್ಡದಾಗ್ತಾ ಇದ್ದಾರೆ, ಅವ್ರ ಹೃದಯ ಸಣ್ಣದಾಗ್ತಾ ಇದೆ. ಅವ್ರಿಗೆ ಬಾಗಿ ನಮಸ್ಕಾರ ಮಾಡ್ಲಿಕ್ಕೆ ಅವರಿಗೆ ಸಂಕೋಚ ಆಗ್ತಾ ಇದೆ. ಗುರುಗಳು ಬಂದಾಗ ತಲೆ ಮರೆಸ್ಕೊಂಡು ಓಡಾಗ್ತಾ ಇದ್ದಾರೆ. ಯಾರಾದರೂ ಸ್ವಾಮಿಗಳು ಬಂದರೆ ನಮಸ್ಕಾರ ಮಾಡಬೇಕಲ್ಲ ಅಂತ ತಲೆ ಮರೆಸ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ ನಮ್ಮ ಶಿಕ್ಷಣ ಅವರಿಗೆ ಭಕ್ತಿಯನ್ನು ಕಲಿಸ್ಕೊಟ್ಟಿಲ್ಲ, ನಮ್ಮ ಶಿಕ್ಷಣ ಅವರಿಗೆ ಸಂಸ್ಕಾರ ಕೊಡ್ತಾ ಇಲ್ಲ, ನಮ್ಮ ಶಿಕ್ಷಣ ಅವರಿಗೆ ನೈತಿಕತೆಯನ್ನು ಕಲಿಸ್ಕೊಡ್ತಾ ಇಲ್ಲ, ನಮ್ಮ ಶಿಕ್ಷಣ ಅವರಿಗೆ ಧರ್ಮ, ಗುರುಗಳು, ಹಿರಿಯರು ಅನ್ನುವಂತಹ ಮಾನ ಸನ್ಮಾನ ಯಾವ ರೀತಿಯಾಗಿ ಕೊಡಬೇಕು ಅನ್ನೋದನ್ನು ಕಲಿಸ್ಕೊಡ್ತಾ ಇಲ್ಲೋದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ನಡೆಯ ಕಲಿಸಿದ್ರು. ಯಾವ ರೀತಿ ನಡಿಬೇಕು ಅನ್ನೋದನ್ನು ಕಲಿಸಿದ್ರು, ಯಾವ ರೀತಿಯಾಗಿ ನುಡಿಬೇಕು ಅನ್ನೋದನ್ನು ಕಲಿಸಿದ್ರು, ಯಾವ ರೀತಿಯಾಗಿ ಉಳಬೇಕು ಅನ್ನೋದನ್ನು ಕಲಿಸಿದ್ರು. ಮತ್ತು ಮುಂದೆ ಹೇಳ್ತಾರೆ, ಉಡಲು ಕಲಿಸಿದ ಬಸವ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಬಟ್ಟೆನ ಉಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಗೃಹಸ್ಥರಾದಂಥವ್ರು ಮದುವೆ ಮಾಡ್ಕೊಂಡು ಈಗ ಗಂಡ ಹೆಂಡತಿ ಎಲ್ಲ ಇರ್ತಾರೆ, ಮಕ್ಕಳು ಶುಭ್ರವಾದಂತಹ ಬಟ್ಟೆಗಳನ್ನು ಉಡಬೇಕು. ಮಡಿವಾಳ ಮಾಚಿದವರು ಒಂದು ಚಂದಾಗಿ ಹೇಳ್ತಾರೆ, ಭಕ್ತರು ಧವಳಾಂಬರವನ್ನು ಧರಿಸಬೇಕು, ವಿರಕ್ತರು ಕಾಷಾಯಾಂಬರವನ್ನು ಧರಿಸಬೇಕು. ನೋಡಿ, ನಾವು ಸನ್ಯಾಸಿಗಳು ಮದುವೆ ಆಗದೆ ಇರ್ತಕ್ಕಂತಹ ಒಂದು ಜಂಗಮ ಮೂರ್ತಿಗಳು ನಾವು ಕಾವಿ ಬಟ್ಟೆ ಉಟ್ಕೋಬೇಕು ಅಂತ ಇದು ಶರಣರು ವಚನಗಳಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಗೃಹಸ್ಥರಾದಂಥವ್ರು ಬಿಳಿ ಬಟ್ಟೆಗಳನ್ನು, ಶ್ವೇತಾಂಬರಗಳನ್ನು ಧರಿಸಬೇಕು ಅಂತ ತಿಳ್ಕೊಂಡು ನಮಗೆ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾನೆ. ನಾವು ಬಿಳಿ ಬಟ್ಟೆ ಉಡೋದ್ರಿಂದ ನಮ್ಮ ಮನಸ್ಸು ಕೂಡ ಶುಭ್ರವಾಗಿರ್ತದೆ, ನಮ್ಮ ಮನಸ್ಸು ಪ್ರಶಾಂತವಾಗಿರ್ತದೆ. ಬೇರೆ 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 ಬಣ್ಣಗಳ ಬಟ್ಟೆ ಉಡೋದ್ರಿಂದ ಮನಸ್ಸು ಕೂಡ ಅಲ್ಲಿ ಇದೇ ಇರ್ತದೆ. ಅದಕ್ಕಾಗಿ ಬಿಳಿ ಬಟ್ಟೆ ಒಂದು ಪ್ರಶಾಂತತೆಯ, ಪರಿಶುಭ್ರತೆಯ ಒಂದು ಸಂಕೇತ ಅಂತ ತಿಳ್ಕೊಂಡು ಬಿಳಿ ಬಟ್ಟೆ ಉಡಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಉಡಲು ಕಲಿಸಿದ ಬಸವ. ಇವತ್ತಿನ ದಿವಸ ನಾವು ಒಬ್ಬೊಬ್ಬರು ಹೆಣ್ಣು ಮಕ್ಕಳು ಬಟ್ಟೆ ಉಡೋದು ನೋಡಿದ್ರೆ ಇದೆಲ್ಲ ಫ್ಯಾಷನ್ ಆಗಿ ಇವತ್ತಿನ ದಿವಸ ಅವರು ಯಾರಪ್ಪ ಅವರಿಗೆ ಗುರು ಮಾರ್ಗದರ್ಶನ ಮಾಡೋರು ಅಂತವ್ರು ಅಂದರೆ, ಈಗ ಸಿನಿಮಾಗಳಲ್ಲಿ ಏನು ನಟ ನಟಿಯರು ಬಟ್ಟೆ ಉಡ್ತಾರೆ, ಆ ಬಟ್ಟೆಗಳೇ ಇವತ್ತಿನ ದಿವಸ ಎಲ್ಲರಿಗೂ ಕೂಡ ಮಾರ್ಗದರ್ಶನ. ಇವತ್ತು ಇವ್ರು ಇಂಥ ಬಟ್ಟೆ ಉಟ್ಕೊಂಡಿದ್ದಾರೆ ಅಂದರೆ ಇದು ಯಾವುದೋ ಸಿನಿಮಾದಲ್ಲಿ ಬಂದಿದೆ, ಆ ನಟಿ ಯಾವ ಥರ ಉಟ್ಕೊಂಡಿದ್ದಾಳೆ ಆ ಥರ ಹೊಲಿಸ್ಕೊಂಡಿದ್ದಾರೆ ಅಂತ ತಿಳ್ಕೋಬೇಕು. ಅಂದರೆ ಆ ನಟ ನಟಿಯರೇ ಇವತ್ತಿನ ದಿವಸ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರುಗಳಾಗಿಬಿಟ್ಟಿದ್ದಾರೆ. ಇವತ್ತಿನ ಒಂದು ಯುವ ಜನಾಂಗ ಆ ಸಿನಿಮಾ ತಾರೆಯರ ಒಂದು ಮಾರ್ಗದರ್ಶನದಲ್ಲೇ, ಅಂದ್ರೆ ಅವ್ರು ಮಾಡ್ತಕ್ಕಂಥ ಒಂದು ಇದೇನಿರ್ತದೋ ಅವರ ನಡೆ, ನುಡಿ, ಆಚಾರ ಎಲ್ಲವನ್ನೂ ಕೂಡ ಅನುಸರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಸಿನಿಮಾ ನಟಿಯರು ಪೋಸ್ಟರ್ಗಳು ಕೂಡ ಎಲ್ಲೆಂದರಲ್ಲಿ ರಸ್ತೆಗಳಲ್ಲಿ ನೀವು ಅಂಟಿಸಿರೋದು ನೋಡ್ತೀರಿ. ಅರೆಬೆತ್ತಲೆ ಆಗಿರ್ತಕ್ಕಂಥ ಹೆಣ್ಮಕ್ಳ ಒಂದು ಚಿತ್ರಗಳು, ಏನೋ ಒಂದಷ್ಟು ತುಂಡು ಬಟ್ಟೆ ಇಲ್ಲದೆ ಇರತಕ್ಕಂತಹ ಒಂದು ಅಶ್ಲೀಲವಾದಂತಹ ಚಿತ್ರಗಳನ್ನು ರಸ್ತೆಗಳಲ್ಲೆಲ್ಲ ಅಂಟಿಸ್ತಾ ಹೋಗ್ತಾರೆ. ಅದು ಚಿಕ್ಕ ಮಕ್ಕಳ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ, ಅದು ಸಣ್ಣ ಸಣ್ಣ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ. ಅಂತಹ ಒಂದು ಏನೇ ಇದ್ರೂ ಕೂಡ ಆ ಸಿನಿಮಾಗಳಲ್ಲೂ ಕೂಡ ಅಂತ ಅಶ್ಲೀಲತೆ ಇರೋದು ಕೂಡ, ಅದಕ್ಕೂ ಕೂಡ ಕಡಿವಾಣ ಹಾಕ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ಮತ್ತು ರಸ್ತೆಗಳಲ್ಲಿ ಬಹಿರಂಗವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡಬಾರ್ದು ಅಥವಾ ನೋ ಪಾರ್ಕಿಂಗ್ ಅಂತ ಹಚ್ಚಿರ್ತಾರೆ, ಗಾಡಿಗಳು ನೋ ಪಾರ್ಕಿಂಗ್ ಅಂತ ಹಚ್ಚಿರ್ತಾರೆ. ಆ ರೀತಿಯಲ್ಲಿ ಅಟ್ಲೀಸ್ಟು ಇಂಥ ಅಶ್ಲೀಲ ಚಿತ್ರಗಳು ಅಂಟಿಸಬಾರ್ದು ಅನ್ನುವಂಥ ನಿಯಮ ಆದರೂ ಸರ್ಕಾರ ತರಬೇಕಾದಂಥ ಒಂದು ಅವಶ್ಯಕತೆ ಇದೆ. ಎಲ್ಲಿ ನೋಡಿದ್ರೆ ಗೋಡೆಗಳಿಗೆ ಬರೀ ಅಶ್ಲೀಲ ಚಿತ್ರಗಳೇ ನೋಡುವಂಥ ಹೋದಾಗ ಮನುಷ್ಯನ ಒಂದು ಮನಸ್ಸು ಅದು ವಿಕೃತ ಆಗ್ತಾ ಹೋಗ್ತದೆ, ವಿಕಾರಗೊಳ್ತಾ ಹೋಗ್ತದೆ. ಮನಸ್ಸನ್ನು ಅರಳಿಸ್ತಕ್ಕಂಥ ಒಂದು ವಾತಾವರಣ ಇಲ್ಲ. ಅಂಥ ಮನಸ್ಸನ್ನು ಅರಳಿಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಸರ್ಕಾರಗಳದ್ದು ಕೂಡ ಇದರಲ್ಲಿ ಬಹಳ ದೊಡ್ಡ ಪಾತ್ರ ಇದೆ. ಇಂಥ ಒಂದು ಅಶ್ಲೀಲವಾದಂಥ ಪೋಸ್ಟರ್ಗಳು ಅಂಟಿಸ್ತಕ್ಕಂತಹ ಮತ್ತು ಮೈ ತೋರಿಸ್ತಕ್ಕಂಥ ಒಂದು ತುಂಡು ಬಟ್ಟೆಗಳು ಉಟ್ಕೊಳ್ತಕ್ಕಂತಹ ಇದಕ್ಕೆ ಒಂದು ಡ್ರೆಸ್ ಕೋಡ್ ಮಾಡಬೇಕು. ಯಾವ ರೀತಿಯಾಗಿ ಡ್ರೆಸ್ಗಳು ಉಡಬೇಕು, ಇದೇ ರೀತಿಯಾಗಿರಬೇಕು. ಮತ್ತು ಎಲ್ಲೆಂದರಲ್ಲೇ ಈ ಅಶ್ಲೀಲ ಪೋಸ್ಟರ್ಗಳನ್ನು, ಭಿತ್ತಿ ಚಿತ್ರಗಳನ್ನು ಎಲ್ಲೆಂದರಲ್ಲೇ ಅಂಟಿಸಬಾರದು ಅನ್ನುವಂಥದ್ದಕ್ಕೂ ಕೂಡ ಒಂದು ಸರ್ಕಾರಗಳು ಕಡಿವಾಣ ಹಾಕ್ತಕ್ಕಂಥ ಅವಶ್ಯಕತೆ ಇದೆ. ಅದಕ್ಕಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಹತ್ರ ಹೋಗಿದ್ದೀವಿ. ಅವರು ಹೇಳಿದರು, ಇಂಥ ಒಂದು ಅಶ್ಲೀಲವಾದಂತಹ ಪೋಸ್ಟರ್ಗಳು ಅಂಟಿಸ್ತಕ್ಕಂಥದ್ದು ಮತ್ತು ತುಂಡು ಬಟ್ಟೆ ಉಟ್ಕೊಂಡು ಮೈ ತೋರಿಸ್ತಕ್ಕಂಥ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಚಿತ್ರಗಳು ಸಾಕಷ್ಟು ಭಾಳ ಬರ್ತಾ ಇದ್ದಾವೆ. ಅದಕ್ಕೆ ನಾವು ಮಹಿಳಾ ಆಯೋಗದ ವತಿಯಿಂದ ನಾವು ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ನಾವು ಮಾಡ್ತಾ ಇದ್ದೀವಿ, ಜನಜಾಗೃತಿ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಹೇಳಿದ್ರು. ಅವಾಗ ನಾನು ಅಂದೆ, ಇದು ಭಾಳ ಒಳ್ಳೆಯ ಕೆಲಸ ಮಾಡಿರಿ ಅಂತ ತಿಳ್ಕೊಂಡು. ನಾನು ಡೆಲ್ಲಿಯಲ್ಲಿದ್ದಾಗ
ಕಳೆದ ವರ್ಷ ಒಂದು ಫೋಟೋ ಪತ್ರಿಕೆಯಲ್ಲಿ ಬಂದಿತ್ತು, ನ್ಯೂಸ್ ಪೇಪರ್ನಲ್ಲಿ. ಏನು ನ್ಯೂಸ್ ಪೇಪರ್ನಲ್ಲಿ ಬಂದಿತ್ತು ಅಂದರೆ, ಒಬ್ಬ ಸಿನಿಮಾ ನಟಿ ಏನು ಮಾಡಿರ್ತಾರೆ ಅಂದರೆ, ಅವರು ಫಿಲ್ಮ್ ಶೂಟಿಂಗ್ ಮಾಡ್ಲಿಕ್ಕೆ ಹೋದಾಗ ಅವ್ರು ಹೀರೋ ಇರ್ತಾನಲ್ಲ, ಈಗ ನೀವು ಹೆಂಗೆ ಪ್ರವಚನ ಶೂಟಿಂಗ್ ಮಾಡ್ತಾಯಿದ್ರೆ ಹಾಗೆ ಕ್ಯಾಮ್ರಾ ಇಟ್ಕೊಂಡು ನಿಂತಾಗ ಅವರು ಹೀರೋಯಿನ್ ಇಬ್ಬರು ಕೂಡ ಅವರು ಆ್ಯಕ್ಷನ್ ಮಾಡ್ತಾ ಇರಬೇಕಾದ್ರೆ ಅವ ಹೀರೋ ಏನು ಮಾಡಿದ್ದಂತ ಈ ನಟಿಗೆ ಅವರು ಆ್ಯಕ್ಷನ್ ಮಾಡಬೇಕಾಗಿತ್ತು, ಆ್ಯಕ್ಟಿಂಗ್ ಮಾಡಬೇಕಾಗಿತ್ತು, ನಿಜವಾಗ್ಲೂ ಆ ಹೀರೋಯಿನ್ಗೆ ಏನೋ ಕೇಸ್ ಕೊಟ್ಟನಂತ, ಮುತ್ತು ಕೊಟ್ಟನಂತ. ಅವಾಗ ಆಕೆ ಏನು ಮಾಡ್ತಾಳಂದರೆ, ನನಗೆ ಅವಮಾನ ಆಗಿದೆ, ನನ್ನ ಮಾನಹಾನಿಯಾಗಿದೆ ಅಂತ ತಿಳ್ಕೊಂಡು ಡೆಲ್ಲಿಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಮರುದಿವಸ ಒಂದು ದೂರು ಕೊಡ್ತಾಳೆ, ಕಂಪ್ಲೇಂಟ್ ಕೊಡ್ತಾಳೆ. ನನಗೆ ಮಾನಹಾನಿಯಾಗಿದೆ, ಮಾನ ನಷ್ಟ ಮೊಕದ್ದಮೆ ಹಾಕ್ತೀನಿ, ನನಗೆ ಪರಿಹಾರ ಕೊಡಿಸ್ಬೇಕು ಅಂತ ತಿಳ್ಕೊಂಡು ಒಂದು ಪತ್ರ ಕೊಡ್ತಾ ಇರಬೇಕಾದ್ರೆ ಆ ಫೋಟೋ, ದೂರು ಕೊಡ್ತಾ ಇರುವಂಥ ಫೋಟೋ ಪತ್ರಿಕೆಯಲ್ಲಿ ಬಂದಿತ್ತು. ನಾನು ಅವಾಗ ನೋಡಿದಾಗ ಆ ಫೋಟೋ ನೋಡಿದಾಗ ನನ್ನ ಜೊತೆಗೊಬ್ಬರು ಯಜಮಾನರಿದ್ದರು. ಆ ಫೋಟೋ ನೋಡಿದ ತಕ್ಷಣ ಅಂದರು, ಆ ಫೋಟೋ ನೋಡಿದ ತಕ್ಷಣ ಇದರಲ್ಲಿ ಮಾನಹಾನಿ ಯಾರಿಗಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂದರು. ಯಾಕೆಂತಂದರೆ ಆ ಮಹಿಳಾ ಆಯೋಗದ ಅಧ್ಯಕ್ಷರು ತುಂಬ ಸೆರಗೊದ್ದುಕೊಂಡು ಅವ್ರ ಮೈ ತುಂಬ ಬಟ್ಟೆ ಉಟ್ಕೊಂಡು ಭಾರತೀಯ ನಾರಿ ಥರ ಇದ್ದಾರೆ. ಅವರು ಆ ದೂರು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಹೆಣ್ಮಗಳ ನೋಡಿದ್ರೆ ಪೂರ್ತಿ ತುಂಡು ಬಟ್ಟೆ ಉಟ್ಕೊಂಡು ಮೈ ಕಾಡುವಂಗೆ ನಿಂತ್ಕೊಂಡು ಬಿಟ್ಟಿದ್ದಾಳೆ, ಎಲ್ಲ ಮೇಕಪ್ ಮಾಡಿಕೊಂಡು. ಇದ್ರಾಗ ಯಾರಿಗೆ ಮಾನ ನಷ್ಟ ಆಗಿದೆ ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಅನ್ನುವಂಥ ಪರಿಸ್ಥಿತಿ. ಅಂದರೆ ಇಂಥವು ಅನೇಕ ದೃಶ್ಯಗಳನ್ನು ನಾವು ಜೀವನದಲ್ಲಿ ನೋಡ್ತಾ ಇದ್ದೇವೆ. ಯಾವುದು ಮಾನಹಾನಿ, ಯಾವುದು ಮಾನ ನಷ್ಟ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿವಸ. ಇಂತಹ ಒಂದು ಕೆಟ್ಟವಾದಂತಹ ಒಂದು ದೃಶ್ಯಗಳು, ಅಶ್ಲೀಲತೆ ಮತ್ತು ಇಲ್ಲಿ ಸಿನಿಮಾಗಳಲ್ಲಿರ್ಬೋದು, ಧಾರಾವಾಹಿಗಳಲ್ಲಿರ್ಬೋದು, ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಈ ಮೀಡಿಯಾಗಳು ಏನಿದೆ ಅಂದರೆ ಟಿ ವಿಗಳ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರುವಂಥವು ಯಾವುವು ಅಂದರೆ ಟಿ ವಿಗಳೇ. ಇವತ್ತು ಯಾರು ಪುಸ್ತಕ ಓದಲಿಕ್ಕೆ ತಯಾರಿಲ್ಲ, ಪುಸ್ತಕಗಳು ಓದೋದಂತೂ ಭಾಳ ಕಡಿಮೆ ಆಗಿದೆ. ಓದುವಂಥದ್ದು ಯಾರಿಗೆ ಹವ್ಯಾಸನೇ ಇಲ್ಲ, ಬರೆಯೋದಂಥದ್ದಿಲ್ಲ, ಬರೀ ಟಿ ವಿಗಳನ್ನು ಮಾತ್ರ ನೋಡ್ತಾರೆ. ಇಂಟರ್ನೆಟ್ಗಳ ಮೂಲಕ ಏನು ಬೇಕಾದರೂ ಕೂಡ ನೋಡ್ಕೊಳ್ತಾರೆ. ಇಂಥದಕ್ಕೆ ನಾವು ಮನಸ್ಸನ್ನು ವಿಕಾರಗೊಳ್ತಕ್ಕಂತಹ ಒಂದು ಅವಕಾಶಗಳೇ ಸಾಕಷ್ಟು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಅಟ್ಲೀಸ್ಟ್ ನಾವು ಸಮಾಜ ಪರಿವರ್ತನೆ ಮಾಡ್ತಕ್ಕಂತಹ ಒಂದು ಕಳಕಳಿ ಉಳ್ಳಂತಹ ಸಂಘಟನೆಯವರು, ಧಾರ್ಮಿಕ ಸಂಸ್ಥೆಯವರು ಮತ್ತು ಸರ್ಕಾರದವರು ಕೂಡ ಇದಕ್ಕೆ ಕಡಿವಾಣ ಹಾಕಿ ನಾವು ಈ ಶರಣ ಸಂಸ್ಕೃತಿಯನ್ನು, ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ತಕ್ಕಂತಹ, ಬೆಳೆಸ್ತಕ್ಕಂಥ ಕಾರ್ಯವನ್ನು ನಾವು ನೋಡಬೇಕಾಗ್ತದೆ. ಹೌದಿಲ್ಲ? ಅದಕ್ಕಾಗಿ ಭಾಳಷ್ಟು ಜನ ಇವತ್ತು ದಿವಸ ನಾವು ನೋಡ್ತಾ ಇದ್ದೇವೆ, ಈ ಶರಣ ಸಂಸ್ಕೃತಿ ಅಥವಾ ಪರಂಪರೆ, ಈ ಒಂದು ಶ್ರೇಷ್ಠವಾದಂತಹ ಒಂದು ಸಂಸ್ಕೃತಿಯನ್ನು ಮರೆತು ಬಿಟ್ಟು ಯಾವುದೋ ವಿದೇಶಿಯ ಒಂದು ಇದರಿಂದ ಪಾಶ್ಚಾತ್ಯೀಕರಣದ ಒಂದು ಅಂಧಾನುಕರಣೆಯನ್ನು ಮಾಡ್ತಾ ಅದು ಒಂದು ನಶ್ವರವಾದಂಥದ್ದು ಮತ್ತು ಅಂತಹ ಒಂದು ಅಶ್ಲೀಲವಾದಂಥ ಸಂಸ್ಕೃತಿಯ ಕಡೆಗೆ ಹೆಚ್ಚು ವಾಲ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಒಂದು ಕಡೆ ಬಸವಾದಿ ಶರಣರು ಹೇಳ್ತಾ ಇದ್ದಾರೆ, ಏನಪ್ಪ ಅಂದ್ರೆ ವಚನಗಳು ಸಾಕಷ್ಟು ಕಡೆಯಲ್ಲಿ ಬರ್ತದೆ. ಅಲ್ಲಮ ಪ್ರಭುದೇವರು ಹೇಳ್ತಾರೆ ಒಂದು ವಚನದಲ್ಲಿ, ಏನಪ್ಪ ಅಂತಂದರೆ, ಈ ಎಲ್ಲ ಬರೀ ಇಂದ್ರಿಯ ಸುಖಕ್ಕಾಗಿ, ಬರೀ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಏನು ಪಂಚ ಜ್ಞಾನೇಂದ್ರಿಯಗಳಿದ್ದಾವೆ, ಈ ಮನಸ್ಸಿನ ಒಂದು ಇದಕ್ಕಾಗಿ ಗುಲಾಮರಾಗಿ ನಾವು ದುಡಿತಕ್ಕಂಥದ್ದು ಮತ್ತು ಜೀವನವನ್ನು ಹಾಳು ಮಾಡ್ತಕ್ಕಂಥದ್ದು, ನಶ್ವರವಾದಂತಹ ಒಂದು ಇದನ್ನು ಮೆಚ್ಚಿಕೊಂಡು ನಾವು ಪರಮ ಸುಖವನ್ನು ಪಡಿತಕ್ಕಂಥದ್ದನ್ನು ಮರಿಬಾರ್ದು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆ ಒಂದು ಪರಮಾತ್ಮನ ಒಂದು ಜ್ಞಾನವನ್ನು ನಾವು ಪಡ್ಕೋಬೇಕು ಮತ್ತು ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನಶ್ವರವಾದಂಥ, ಯಾಕೆಂದರೆ ನಮ್ಮ ಜೊತೆಗೆ ಯಾವುದು ಕೂಡ ನಾವು ಈಗ ಬಂದಿದ್ದೇವೆ ಅಂತಂದರೆ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಯಾವುದೂ ಇಲ್ಲ. ನಾವು ಸತ್ತಾಗ ಯಾರು ಕೂಡ ನಾವೇನು ತೊಗೊಂಡು ಹೋಗೋದಿಲ್ಲ. ಎಷ್ಟು ದೊಡ್ಡ ಒಂದು ಕಡೆ ಅಲ್ಲಮಪ್ರಭುದೇವರು ಒಂದು ಗುರು ಬಸವಣ್ಣರು ಹೇಳ್ತಾರೆ, ಭಾಳ ಸುಂದರವಾಗಿ ಹೇಳ್ತಾರೆ, ನಾವು ಎಷ್ಟೇ ಗಳಿಸಿದ್ರು ಕೂಡ ಹಣ ತಗೊಂಡು ಹೋಗೋದಿಲ್ಲ. ಅಧಿಕಾರಿ ಅಂತ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನಾವು ಒಂದು ದಿವಸ ಕೆಳಗೆ ಇಳಿಲೇಬೇಕಾಗ್ತದೆ. ಇವತ್ತು ನೋಡ್ತಾ ಇದ್ದೀರಿ, ಮುಖ್ಯಮಂತ್ರಿಗಳು 5 ವರ್ಷ ಒಂದು ಅವಧಿ ಅಂತ ತಿಳ್ಕೊ ಸಂವಿಧಾನದಲ್ಲಿ ಇದ್ದರೂ ಕೂಡ 5 ವರ್ಷ ಯಾರು ಇರ್ತಾರೆ? 3 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, 1 ವರ್ಷ ಇರ್ತಾರೆ. ಇಂಥ ಸಮ್ಮಿಶ್ರ ಸರ್ಕಾರಗಳು ನೀವು ನೋಡಿದಾಗ ಏನು ಯಾವುದು ಸ್ಥಿರತೆ ಇಲ್ಲವೇ ಇಲ್ಲ. ಆದರೆ 5 ವರ್ಷ ಇದ್ದರೂ ಕೂಡ ಮತ್ತೆ 5 ವರ್ಷಕ್ಕೆ ಆಗ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಹಾಗಾಗಿ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ಹಣ ಅನ್ನುವಂಥ ಶಾಶ್ವತ ಅಲ್ಲ. ನಾವು ಎಷ್ಟೇ ಭೂಮಿ ಗಳಿಸಿದ್ರು ಕೂಡ ಇವತ್ತು ಈ ನೋಡ್ತಾ ಇದ್ದೀವಿ ನಾವು. ಇವತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳೆಲ್ಲ ಜೈಲಿಗೆ ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಭೂಮಿಗೋಸ್ಕರ ಡಿನೋಟಿಫಿಕೇಶನ್ ಅಂತ ಇವತ್ತೆಲ್ಲ ಈಗ ಇದರ ಕೇಸ್ಗಳು ನಡೀತಾ ಇರೋದು ಅದೇನೆ. ಆದರೆ ನಾವು ಭೂಮಿಯನ್ನು ತಗೊಂಡು ಹೋಗ್ತೀವ ಜೊತೆಗೆ. ಭಾಳ ಸುಂದರವಾಗಿ ಒಂದು ಅಲ್ಲಮಪ್ರಭುದೇವರು ಒಂದು ಚೆನ್ನಾಗಿ ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಜಗಕ್ಕಿಕ್ಕಿದ ವಿಧಿ ಅಂತ ಹೇಳ್ತಾರೆ. ಇವೆಲ್ಲ ಏನು ಅಂದರೆ ಒಂದು ವಿಧಿ, ಜಗಕ್ಕೆ ಇಟ್ಟಿರ್ತಕ್ಕಂಥ, ದೇವರು ಇಟ್ಟಿರ್ತಕ್ಕಂಥ ಒಂದು ವಿಧಿ.
ಆದರೆ ನಿನ್ನೊಡವೆ ಎಂಬುದು ಯಾವುದು ಅಂದರೆ ಜ್ಞಾನರತ್ನ. ನಿನ್ನೊಡವೆ ಎಂಬುದು ಜ್ಞಾನರತ್ನ. ಇಂತಪ್ಪ ಜ್ಞಾನರತ್ನವನ್ನು ನೀನು ಅಲಂಕರಿಸಿದೆ ಯಾದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಸಿರಿವಂತರಿಲ್ಲ ಕಾರಣ ಎಲೆ ಮನವೇ ಅಂತ ತಿಳ್ಕೊಂಡು ಹೇಳ್ತಾರೆ. ನಾವು ಒಂದೂರೊಳಗೆ ಪ್ರವಚನ ಮಾಡ್ಲಿಕ್ಕೆ ಹೋದಾಗ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀವಿ ವಚನ. ಹೇಳ್ತಾ ಇರ್ಬೇಕಾದ್ರೆ ಒಬ್ಬ ಯುವಕ ಓಡಿ ಬರ್ತಾನೆ, ಬಂದು ಹೇಳ್ತಾರೆ, ಸ್ವಾಮೀಜಿಯವರೇ ಏನು ಭೂಮಿ ನನ್ನದಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ರಿ, ನಮ್ಮ ತಂದೆ ತೀರ್ ಹೋದ್ರು, ಸತ್ತು ಹೋದ್ರು, ಅವ್ರು ಸತ್ತು ಹೋದ ನಂತರ ನನ್ನ ಹೆಸರಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ, ನನ್ನ ಹೆಸರಲ್ಲೇ ಇದೆ, ಭೂಮಿ ನಂದೇ ಇದೆ ಅಂತ ತಿಳ್ಕೊಂಡು ಹೇಳ್ತಾನೆ. ಅವಾಗ ನಾನು ಕೇಳಿದೆ, ಅಪ್ಪ ನಿಮ್ಮ ತಂದೆ ಸಾಯೋದಕ್ಕಿಂತ ಮುಂಚೆ ಯಾರ ಹೆಸರಲ್ಲಿತ್ತು? ಅವನ ಹೆಸರಲ್ಲಿತ್ತು. ಅವ್ರಿಗಿಂತ ಮುಂಚೆ ಯಾರ ಹೆಸರಲ್ಲಿತ್ತು? ಅವ್ರ ಅಪ್ಪನ ಹೆಸರಲ್ಲಿತ್ತು. ಅದಕ್ಕಿಂತ ಮುಂಚೆ ಯಾರ ಹೆಸರಲ್ಲಿತ್ತು? ಅವ್ರ ಅಪ್ಪನ ಹೆಸರಲ್ಲಿತ್ತು, ಅಜ್ಜನ ಹೆಸರಲ್ಲಿತ್ತು, ತಾತನ ಹೆಸರಲ್ಲಿತ್ತು. ಹೌದೇನೋ? ಹೀಗೆ ಆ ರಿಜಿಸ್ಟ್ರಿ ಆಫೀಸ್ನೊಳಗೆ ಪೇಪರ್ನೊಳಗೆ ಹೆಸರು ಚೇಂಜ್ ಆಗ್ತಾ ಇದ್ದಾವೆ ವಿನಃ ಭೂಮಿ ಅಲ್ಲೇ ಇದೆ. ಆ ಭೂಮಿ ಏನು ಚೇಂಜ್ ಆಗಿಲ್ಲ. ಬರ್ತದ ಇದ್ರೆ ಹೋಗ್ತಾ ಇದ್ದಾರೆ. ನಿಮ್ಮ ತಾತ ಹೋದ, ಅವ್ರ ಮುತ್ತಾತ ಹೋದ, ಹೌದಲ್ಲ, ನಿಮ್ಮ ತಂದೆ ಹೋದ, ಈಗ ನೀನು ಒಂದಿನ ಹೋಗೋನೆ, ಎಲ್ಲರೂ ಒಂದು ದಿವಸ ಹೋಗಬೇಕು. ಆದರೆ ಆ ಭೂಮಿ ಮಾತ್ರ ಇಲ್ಲೇ ಇದೆ, ನಮ್ದು ಯಾರ್ದು ಅಲ್ಲ. ಈ ಭೂಮಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥವನು ಪರಮಾತ್ಮ. ಅದಕ್ಕಾಗಿ 4 ದಿವಸ ನಾವು ಬಡದಾಡ್ತೀವಿ, ಈ ಜಮೀನು ನಂದು, ಇದು ನನಗಿರಬೇಕು, ನಂದಿಷ್ಟು ಮನೆ, ನಂದಿಷ್ಟು ಮನೆ, ನಂದಿಷ್ಟು ಜಾಗ. ಒಂದು ದಿವಸ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಅಂದ್ರೆ ಗೊಟ್ಟೆ ಕತ್ತು ಹೋಗೇ ಬಿಡ್ತಾರೆ, ಎಲ್ಲ ಎಲ್ಲಿಂದಲ್ಲೇ ಸ್ತಬ್ಧ ಆಗ್ಬಿಡ್ತಾವೆ. ಕೇಸುಗಳಲ್ಲೇ ಇರ್ತವೆ, ಭೂಮಿಯಲ್ಲೇ ಇರ್ತದೆ, ಎಲ್ಲ ಅಲ್ಲೇ ಇರ್ತವೆ. ಅಂದರೆ ಇಷ್ಟು ಕ್ಷಣಿಕವಾದಂತಹ ಒಂದು ಜೀವನ ಇದ್ರೂ ಕೂಡ ನಾವು ಯಾವಾಗ ಸಾಯ್ತೇವೆ ಅಂತೇಳಿ ನಮ್ಮ ಹಿಂದೆ ರಿಟರ್ನ್ ಟಿಕೆಟ್ ದೇವ್ರು ಕೊಟ್ಟೆ ಕಳಿಸಿದ್ದಾನೆ. ಇಷ್ಟೆಲ್ಲ ಆದ್ರೆ ಯಾವತ್ತು ಸಾಯ್ತೀವಿ ಅಂತ ಡೇಟ್ ಗೊತ್ತಿಲ್ಲ ಅಷ್ಟೇ, ದೇವ್ರು ಮಾತ್ರ ಕೊಟ್ಟು ಕಳಿಸಿದ್ದಾರೆ ಅವನಿಗೆ. ನಾವು ಒಂದು ದಿವಸ ಹೋಗೇಬೇಕಾಗಿದೆ, ಎಲ್ಲರಿಗೂ ಗೊತ್ತೇ ಇದೆ ನಾವು ಒಂದು ದಿವಸ ಹೋಗೇಬೇಕಾಗಿದೆ, ಶಾಶ್ವತವಾಗಿ ಇರೋದಿಲ್ಲ ಅಂತ. ಇಷ್ಟಾದರೂ ಕೂಡ ಮನುಷ್ಯ ಇನ್ನೂ ಅನ್ಯಾಯ ಮಾಡ್ತಾನೆ. ಇನ್ನೂ ಬೇರೆಯವ್ರಿಗಿಲ್ಲದೆ ಇರೋ ಕೆಲವರಿಗೆ ತಾಳಿ ಮಾಡಿಸ್ಲಿಕ್ಕೆ ಸಣ್ಣ ಬಡ ಜನರಿಗೆ ಮಗಳು ಮದುವೆ ಮಾಡುವಾಗ ತಾಳಿ ಮಾಡಿಸ್ಲಿಕ್ಕೆ, ಮಾಂಗಲ್ಯ ಮಾಡಿಸ್ಲಿಕ್ಕೆ ಒಂದಿಷ್ಟು ಬಂಗಾರ ಚಿನ್ನ ಸಿಗೋದಿಲ್ಲ. ಆದರೆ ಇವತ್ತು ನಾವು ಅನೇಕ ಜನ ನೋಡ್ತೇವೆ, ಚಿನ್ನದ ಮಂಚದ ಮೇಲೆ ಮಲ್ಕೊಂಡವ್ರು ನೋಡ್ತಾ ಇದ್ದೀವಿ, ಚಿನ್ನದ ಕುರ್ಚಿ ಮೇಲೆ ಕೊಡುವಂಥವ್ರು ನೋಡ್ತಾ ಇದ್ದೀವಿ. ಯಾಕೆ ಇಷ್ಟೆಲ್ಲ ದುರಾಶೆ ಅಂತಂದರೆ ನಾವು ಒಂದು ದಿವಸ ಹೋಗಲೇಬೇಕಾಗಿದೆ, ಯಾವುದು ಶಾಶ್ವತ ಅಲ್ಲದನ್ನು ತಿಳ್ಕೊಬೇಕು ನಾವು. ಅದಕ್ಕಾಗಿ ಈ ಭೂಮಿ ಇರ್ಬೋದು ಅಥವಾ ಹೇಮ ನಿನ್ನದಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಇಷ್ಟೆಲ್ಲ ಭಾಳ ಗಳಿಸಿದ್ದೀವಿ ನಾವು, ಭಾಳ ಬಂಗಾರ ಗಳಿಸಿದ್ದೀವಿ, ಮನೆ ತುಂಬ ಎಲ್ಲ ಕೊಡೆಗಳು ತುಂಬಿಟ್ಟಿದ್ದೀವಿ ಬಂಗಾರ, ಒಂದು ರೂಮಿನ ತುಂಬ ಬಂಗಾರ ಇದೆ ಅಂತ ತಿಳ್ಕೊಂಡು ಅಂದ್ರೂ ಕೂಡ ನಾವು ಸತ್ತಾಗ, ನಮ್ಮ ಆಯುಷ್ಯ ತೀರಿ, ನಮ್ಮ ಪ್ರಾಣ ಹೋದಾಗ, ನಮ್ಮ ಕೊನೆ ಉಸಿರಾಡಿದಾಗ ನಮ್ಮ ಜೊತೆಯಲ್ಲಿ ಯಾವ ಬಂಗಾರ ಬರೋದಿಲ್ಲ, ಯಾವುದು ಕೂಡ ಒಡವೆ ವಸ್ತುಗಳು ಬರೋದಿಲ್ಲ. ಕೊನೆಯಲ್ಲಿ ನಮ್ಮ ಲಿಂಗಾಯತ ಧರ್ಮದ ಪ್ರಕಾರ, ಬಸವ ಧರ್ಮದ ಪ್ರಕಾರ ಎಲ್ಲನೂ ಕೂಡ ತೆಗೆದು ನೋಡಿ, ಎಲ್ಲ ಧರ್ಮಗಳಲ್ಲೂ ಕೂಡ ಅದೇ ಥರ ಇದೆ. ಆದರೆ ಒಂದು ಲಿಂಗಾಯತ ಧರ್ಮದ ಒಂದು ವಿಶೇಷತೆ ಏನು ಅಂದರೆ, ಅವರಿಗೆ ಸಂಸ್ಕಾರ ಮಾಡುವಾಗ, ಅಂತ್ಯಕ್ರಿಯೆ ಮಾಡುವಾಗ ಜೊತೆಗೆ ಏನು ಕೊಟ್ಟು ಕಳಿಸೋದಿಲ್ಲ. ಕೊನೆಗೆ ಅವರ ಒಂದು ಲಿಂಗವನ್ನು, ಇಷ್ಟಲಿಂಗವನ್ನು ಕೈಯಲ್ಲಿಟ್ಟು ಅಥವಾ ಬಾಯಿಯೊಳಗೆ ಹಾಕಿ ಅವರಿಗೆ ಅಂತ್ಯಕ್ರಿಯೆ ಮಾಡ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿದೆ, ನಾವು ನೋಡ್ತಾ ಇದ್ದೀವಿ. ಕೊನೆಗೆ ಏನು ಬರೋದಿಲ್ಲ, ಆ ಲಿಂಗ ಮಾತ್ರ ನಮ್ಮ ಜೊತೆಗೆ ಬರ್ತದೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೆ ಮಧ್ಯಂತರದಲ್ಲಿ ಇರುವುದೆಲ್ಲ ಏನು, ಬರೀ ಕತ್ತಲೆ. ಹೋಗುವಾಗ ಬರೀ ಲಿಂಗ ಒಂದೇ ಮಾತ್ರ ತಗೊಂಡು ಹೋಗ್ತೀವಿ. ತಾಯಿ ಗರ್ಭದಲ್ಲಿ ಹುಟ್ಟಿದಾಗ ನಮಗೆ ಹುಟ್ಟಿದ ತಕ್ಷಣ ಲಿಂಗನೇ ಕಟ್ತಾರೆ ಗುರುಗಳು ಬಂದು. ಮತ್ತು ತಾಯಿ ಗರ್ಭದಲ್ಲಿದ್ದಾಗಲೇ ಗರ್ಭಲಿಂಗ ಧಾರಣೆ ಮಾಡ್ತಕ್ಕಂಥ ಒಂದು ಶ್ರೇಷ್ಠ ಸಂಸ್ಕಾರ ಕೂಡ ಈ ಬಸವ ಧರ್ಮದೊಳಗಿದೆ. ಅಂದ್ರೆ ತಾಯಿ ಗರ್ಭದಲ್ಲಿದ್ದಾಗಲೇ ನಾವು ಲಿಂಗ ಕಟ್ಕೊಂಡು ಬರ್ತೀವಿ. ಹುಟ್ಟಿದ ತಕ್ಷಣ, ಈ ಜಗತ್ತಿಗೆ ಬಂದ ತಕ್ಷಣ ಲಿಂಗವನ್ನು ಧಾರಣೆ ಮಾಡ್ಕೊಳ್ತೀವಿ. ಕೊನೆಗೆ ಹೋಗುವಾಗಲೂ ಕೂಡ ನಮ್ಮ ಜೊತೆಯಲ್ಲಿ ಲಿಂಗನೇ ಬರ್ತದೆ, ಆದರೆ ಬೇರೆ ಯಾವುದು ಕೂಡ ನಮ್ಮ ಜೊತೆಗೆ ಬರೋದಿಲ್ಲ. ಅದಕ್ಕಾಗಿ ಭೂಮಿ ನಿನ್ನದಲ್ಲ, ಗಳಿಸಬಾರದು ಅಂತಲ್ಲ, ಆದರೆ ತಮಗೆ ಎಷ್ಟು ಬೇಕೋ ಅಷ್ಟನ್ನು ಗಳಿಸಬೇಕು, ಉಳಿದದ್ದನ್ನು ಸಮಾಜಕ್ಕಾಗಿ, ಧರ್ಮಕ್ಕಾಗಿ ಬಳಸಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಬಸವಾದಿ ಶರಣರು ಹೇಳ್ತಾರೆ. ಇಂತಹ ಒಂದು ಶ್ರೇಷ್ಠವಾದಂಥ ಒಂದು ಸಂಸ್ಕೃತಿ, ಇಂತಹ ಶ್ರೇಷ್ಠವಾದಂಥ ಒಂದು ತತ್ವ ಸಿದ್ಧಾಂತಗಳು ಗುರು ಬಸವಣ್ಣನವರು ಮತ್ತು ಶರಣರು ಕೊಟ್ಟಿದ್ದಾರೆ. ಏನ್ರಿ, ಹೇಮ ನಿನ್ನದಲ್ಲ, ಮುಂದೆ ಹೇಳ್ತಾರೆ ಕಾಮಿನಿ ನಿನ್ನವಳಲ್ಲ ಅಂತ. ಕಾಮಿನಿ ನಿನ್ನವಳಲ್ಲ ಅಂತಂದ್ರೆ, ಈಗ ಎಷ್ಟೇ ನೀವು ಪ್ರೀತಿಯಿಂದ ಗಂಡ ಹೆಂಡತಿ ಇದ್ರೂ ಕೂಡ, ಗೃಹಸ್ಥರಾಗಿದ್ದಾಗ ಬಹಳಷ್ಟು ಪ್ರೀತಿ ವಿಶ್ವಾಸ ಇರ್ತದೆ. ಆದರೆ ಕೂಡ ಗಂಡ ಹೋದಾಗ ಹೆಂಡತಿ ಬರೋದಿಲ್ಲ, ಅಥವಾ ಹೆಂಡತಿ ಹೋದಾಗ ಅವ್ರ ಜೊತೆಗೆ ಅವರು ಹೋಗೋದಿಲ್ಲ. ಅಂದರೆ ಕಾಮಿನಿ ನಿನ್ನವಳಲ್ಲ ಅಂತಂದರೆ ನಾವು ಇಲ್ಲೇ ಬಿಟ್ಟು ಹೋಗ್ತಕ್ಕಂಥದ್ದೇ. ಎಲ್ಲರೂ ಕೂಡ ಯಾರು ಬರೋವಾಗ ಒಟ್ಟಿಗೆ ಬಂದಿಲ್ಲ, ಹೋಗುವಾಗ ಯಾರು ಒಟ್ಟಿಗೆ ಹೋಗೋದಿಲ್ಲ. ಇದೆಲ್ಲ ಒಂದು ಜಗಕ್ಕೆ ಇಕ್ಕಿರ್ತಕ್ಕಂಥ ವಿಧಿ. ಇದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾವಿಲ್ಲಿ ಜೀವಿಸಬೇಕೇ ವಿನಃ ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಂಡು, ನಾವು ಪರಮಾತ್ಮನ ಅನುಗ್ರಹ ಅವನ ಒಂದು ಇದರಿಂದ, ಕರುಣೆಯಿಂದ ನಮಗೆ ಈ ಜನ್ಮ ಸಿಕ್ಕಿದೆ, ನಾವು ಸಾರ್ಥಕ ಬದುಕನ್ನು ನಡೆಸಬೇಕು ಅಂಥೇಳಿ ನಾವು ಜೀವನ ಮಾಡಬೇಕೇ ವಿನಃ ಎಲ್ಲ ನನ್ನಿಂದ ಇತ್ತು ಅಥವಾ ನಾನೇ ಇರಬೇಕು, ನಂದು ಅಂತ ತಿಳ್ಕೊಂಡು ನಾವು ಈ ನಶ್ವರವಾದಂಥ ಬದುಕಿಯಾಗಿ ನಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು ಅಂತ ತಿಳ್ಕೊಂಡು ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ. ಕಾಮಿನಿ ನಿನ್ನವಳಲ್ಲ ಅಂದರೆ ಒಂದು ಮಾತು
ನೆನಪಿ ಬರ್ತು. ಒಂದು ಊರಲ್ಲಿ ಭಾಳ ದೊಡ್ಡ ಶ್ರೀಮಂತರಿದ್ರು. ಅವ್ರ ತೋಟ ಜಮೀನು ಎಲ್ಲ ಇತ್ತು. ಜಮೀನು ಮಾಲಕರು ಅವ್ರ ತೋಟದೊಳಗೆ ನಿಂತಿರ್ತಾರೆ. ನಿಂತಾಗ ಅಲ್ಲಿ ನಮ್ಮಂಥವ್ರೊಬ್ಬರು ಸ್ವಾಮಿಗಳು ಪ್ರವಚನ ಮಾಡಲಿಕ್ಕೆ ಅಂತ ತಿಳ್ಕೊಂಡು ನಡ್ಕೊಂಡು ಬೇರೆ ಊರಿಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಯಜಮಾನರು ನಿಂತಿದ್ರಲ್ಲ, ದಾರಿ ಕೇಳಿ, ನಾವು ಇಂಥ ಊರುಗಳಿಗೆ ಹೋಗ್ಬೇಕಪ್ಪ, ನಾವು ಹಿಂಗೆ ಮಂಡ್ಯಕ್ಕೆ ಹೋಗ್ಬೇಕಾಗಿದೆ, ಮತ್ತು ಇಲ್ಲಿ ದಾರಿ ಯಾವುದ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಆ ಯಜಮಾನರು ಹೊಲ್ದಾಗ ನಿಂತಿದ್ರಲ್ಲ, ಅವ್ರು ಏನು ಹೇಳ್ತಾರೆ, ದಾರಿ ಯಾವುದ್ರಿ, ಮಂಡ್ಯಕ್ಕೆ ಹೋಗ್ಬೇಕು ನಾವು ಅಂತ ತಿಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು ಸ್ವಾಮಿಗಳು. ಅವಾಗೆಲ್ಲ ಬಸ್ಗಳೆಲ್ಲ ಇರಲಿಲ್ಲ. ಅವಾಗ ಸಾವುಕಾರ ಹೇಳ್ತಾರೆ, ಅಲ್ಲಿ ಎದುರಿಗೆ ಕಾಣ್ತಾ ಇದೆ ಅಂದರೆ ಎಲ್ಲ ಹೊಲ, ಅದೆಲ್ಲ ಜಮೀನೆಲ್ಲ ನಂದೇ ನೋಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆಮೇಲೆ ಕಿವಿ ಕೇಳಿಸ್ಲಿಕ್ಕೆಲ್ಲ ಪಾಪ ಯಜಮಾನ್ರು ಅಂತ ಹತ್ರ ಹೋಗಿ, ನಾವು ಹಿಂಗೆ ಮಂಡ್ಯಕ್ಕೆ ಹೋಗ್ಬೇಕಾಗಿ ಇಂಥ ಊರಿಗೆ, ಮತ್ತು ದಾರಿ ಯಾವುದ್ರಿ ಅಂತ ಕೇಳ್ತಾರೆ. ಮತ್ತೆ ಕೇಳಿದಾಗಲೂ ಕೂಡ ಅಲ್ಲಿ ಎದುರಿಗೆ ಊರೊಳಗೆ ದೊಡ್ಡ ಮನೆ ಕಾಣಿಸ್ತಾ ಇದೆ, ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅದೆಲ್ಲ ನಂದೇ ನೋಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆಮೇಲೆ ಇನ್ನೊಂದ್ಸರಿ ಹೋಗಿ ಕೇಳ್ತಾರೆ, ನಂದು 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 ಅನ್ನೋಂಥ ಹುಚ್ಚು ಹಿಡಿದಿದೆ ಅವರಿಗೆ, ನೋಡೋಣ ಅಂತ ಹತ್ರ ಹೋಗಿ, ಇಲ್ಲ ರೀ ಯಜಮಾನ್ರೆ, ನಮಗೆ ಈ ಮಂಡ್ಯಕ್ಕೆ ಹೋಗೋ ದಾರಿ ಯಾವುದು ಅಂತ ತಿಳ್ಕೊಂಡು ಕೇಳ್ತಾ ಇದ್ದೀನಿ, ಯಾವುದು ಅಂತ ತಿಳ್ಕೊಂಡು ಕೇಳಿದಾಗ ಅವ್ರು ಹೇಳ್ತಾರೆ, ಅಲ್ಲಿ ಎದುರಿಗೆಲ್ಲ ತೆಂಗಿನ ಮರಗಳು ಎಲ್ಲ ಕಾಂಪ್ಲೆಕ್ಸ್ ಕಾಣ್ತಾವಲ್ಲ ದೊಡ್ಡ ದೊಡ್ಡ, ಅವೆಲ್ಲ ನಂದೇ ನೋಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಓ, ಗುರುಗಳಿಗೆ ಗೊತ್ತಾಯ್ತು, ಎಲ್ಲ ನಂದು ನಂದು ನಂದು, ಜಮೀನು ನಂದು, ಕಾಂಪ್ಲೆಕ್ಸ್ ನಂದು, ಮನೆ ನಂದು ಅಂತ ತಿಳ್ಕೊಂಡೆಲ್ಲ ಹುಚ್ಚಿಡೋದವ್ರಿಗೆ ಇವ್ರಿಗೆ ಒಂದು ಸ್ವಲ್ಪ ಪಾಠ ಕಲಿಸ್ಬೇಕು ಅಂತ ತಿಳ್ಕೊಂಡು ಗುರುಗಳು ಏನು ಮಾಡ್ತಾರೆ, ಹತ್ರ ಹೋಗಿ ಕೇಳ್ತಾರೆ, ಏನು ರೀ ಯಜಮಾನ್ರೆ, ನಿಮ್ದೇನು ಮದುವೆ ಆಗಿತ್ತ ಅಂತ ಕೇಳ್ತಾರೆ. ಏನು ರೀ ಈ ವಯಸ್ಸಿನಾಗ ಮದುವೆ ಆಗದೆ ಇರುತ್ತಾ, ಏನು ಕೇಳ್ತೀರಿ, ಒಂದು ಭಾಳ ಸುಂದರವಾದಂಥ ಹೆಂಡತಿ ಇದ್ದಾಳೆ, ನನಗೆ ಭಾಳ ಅತಿ ಭಾರಿ ಭಾರಿ ಪ್ರೀತಿಸ್ತಾ ಇದ್ದಾಳೆ, ನಾನು ಮನೆಗೆ ಹೋಗೋವರೆಗೂ ನಾವು ಊಟ ಸಹಿತ ಮಾಡೋದಿಲ್ಲ ಅಂಥ ಒಂದು ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, 4 ಜನ ಮಕ್ಕಳು, ಹೀರೋಗಳಿದ್ದಂಗೆ ಅದ್ರ ಎಲ್ಲ ದೊಡ್ಡ ದೊಡ್ಡ, ಒಬ್ಬರು ಡಾಕ್ಟರ್ ಆಗಿದ್ದಾನೆ, ಇಂಜಿನಿಯರ್ ಆಗಿದ್ದಾನೆ ಅಂತೆಲ್ಲ ಹೇಳ್ತಾರೆ. ಹಾಗಾದರೆ ನಿಮ್ಗೆ ನಿಜವಾಗ್ಲೂ ಕೂಡ ಅವ್ರು ಪ್ರೀತಿಸ್ತಾರ, ಎಂದಾದರೂ ನೀವು ಅವ್ರು ಪರೀಕ್ಷೆ ಮಾಡಿದ್ದೀರಾ ಅಂತ ತಿಳ್ಕೊಂಡು ಕೇಳ್ತಾರೆ. ಆವಾಗ ಗುರುಗಳು ಕೇಳಿದಾಗ ಸಾವುಕಾರ ಹೇಳ್ತಾನೆ, ಪರೀಕ್ಷೆ ಏನು ಅವಶ್ಯಕತೆ ಇಲ್ರಿ, ಭಾಳ ಪ್ರೀತಿ ಮಾಡ್ತಾರೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಾಯಿ, ಅಜ್ಜಿ ಇದ್ದಾಳೇನು, ಅವ್ರ ತಾಯಿ ಇದ್ದರು, ನಮ್ಮ ತಾಯಿನೂ ಕೂಡ ಭಾಳ ನನಗೆ ಪ್ರೀತಿಸ್ತಾಳೆ, ಮಗ ಮಗ ಅಂತ ಭಾಳ ಪ್ರೀತಿ ಮಾಡ್ತಾಳೆ, ಅದಕ್ಕೆ ಬಹಳ ನಾವು ಸುಖವಾಗಿದ್ವಿ, ಆನಂದವಾಗಿದ್ದೀವಿ. ಅಲ್ಲ ಸಾವುಕಾರೇ, ಎಲ್ಲ ಭಾಳ ಪ್ರೀತಿಸ್ತಾರೆ, ಭಾಳ ಆನಂದವಾಗಿದ್ದೀರಿ, ಆದರೂ ಸಹಿತ ಸ್ವಲ್ಪ ಪರೀಕ್ಷೆ ಮಾಡಬೇಕು, ಅವ್ರು ಎಷ್ಟು ಪ್ರೀತಿಸ್ತಾರೆ, ನಿಮಗೆ ನಿಜವಾಗಿ ಪ್ರೀತಿಸ್ತಾರೆ ಅನ್ನೋದು ಒಂದು ಸಾರಿ ಪರೀಕ್ಷೆ ಮಾಡಿರಿ ಅಂದಾಗ, ಇಲ್ಲಿನ ಅವಶ್ಯಕತೆ ಇಲ್ಲ ಅಂತಾರೆ. ಕೊನೆಗೆ ಗುರುಗಳು ಹೇಳಿದಾರ, ನೋಡೋಣ ಅಂತ ತಿಳ್ಕೊಂಡು ಒಪ್ಕೊಂಡ. ನೀವೇನು ಮಾಡಿರಿ, ನಿಮ್ಗೆ ಅವ್ರು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಗೊತ್ತಾಗ್ತದೆ, ನಾನು ಹೇಳಿದಂಗೆ ಕೇಳ್ರಿ ಅಂತ. ಅವಾಗ ಗುರುಗಳು ಏನೊಂದು ಐಡಿಯಾ ಹೇಳಿಕೊಟ್ರು ಅಂದರೆ, ನೀವು ಮನೆಗೆ ಹೋದ ತಕ್ಷಣವೇ ನನಗೆ ಹೊಟ್ಟೆ ನೋವು ಅಂತ ತಿಳ್ಕೊಂಡು ನೀವು ಕೈಕಾಲು ತಿಕ್ಕಿ ಅಳಕ್ಕೆ ಶುರು ಮಾಡಿರಿ, ಆವಾಗ ನಾನು ಬರ್ತೀನಿ, ಮುಂದಿನೆಲ್ಲ ವಿಚಾರ ನೋಡೋಣ ಅಂತ ತಿಳ್ಕೊಂಡು ಹೇಳಿದಾಗ, ಗುರುಗಳು ಹೇಳಿದಾರಲ್ಲ ಅಂತ ತಿಳ್ಕೊಂಡು ಆ ತೋಟದಿಂದ ಸಾವುಕಾರರು ಮನೆಗೆ ಹೋಗ್ತಾರೆ. ಮನೆಗೆ ಹೋದ ತಕ್ಷಣ ಶುರು ಮಾಡ್ಕೊಂಡ್ಬಿಟ್ರು, ಕೈಕಾಲು ತಿಕ್ಕಿ ಅಳೋದು ಹೊಟ್ಟೆ ನೋವು ಅಂತ. ಈ ಬೀದರ್ ಕಡೆಯಲ್ಲಿ ಹೊಟ್ಟೆ ಕಡೆಯಕತ್ತದ ಅಂತ ಬಿಜಾಪುರ ಕಡೆಯಲ್ಲಿ ಕಡೆದಂದ್ರೆ ಏನು ಹಲ್ಲಿರ್ತಾವ ಅಂತ ಹೇಳ್ತಿದ್ರು ಪೂಜೆ ಲಿಂಗಣ್ಣನ ಅಪ್ಪಾಜಿಯವರು. ಅಂದ್ರೆ ಕಡೆದ ಅನ್ಬಾರ್ದು, ಹೊಟ್ಟೆ ನೋವು ಅಂತ ಅನ್ಬೇಕು. ಅವಾಗ ಅವ್ರು ಹೊಟ್ಟೆ ನೋವು ಅಂತ ತಿಳ್ಕೊಂಡು ಕೈಕಾಲು ತಿಕ್ಕಿ ಒದ್ದಾಡಕ್ಕೆ ಶುರು ಮಾಡಿದ್ರು. ಅವಾಗ ಅವ್ರ ತಾಯಿ ಇದ್ದಳಲ್ಲ ಅಜ್ಜಿ, ಭಾಳ ದೊಡ್ಡ ಶ್ರೀಮಂತರು, ಇರೋದು ಒಬ್ಬನೇ ಮಗ, ಇಷ್ಟೆಲ್ಲ ಜಮೀನು ಮನೆ ಆಸ್ತಿ ಪಾಸ್ತಿ ನೋಡ್ಕೊಳ್ಳೋರು ಯಾರು, ಒಬ್ಬನೇ ಮಗ ಸಾವುಕಾರ ಅಂದಾಗ ಇಷ್ಟೆಲ್ಲ ಮನೆ ಯಜಮಾನ, ಇವನಿಗೆ ಏನಾಯ್ತಪ್ಪ ಇದಕ್ಕಿದ್ದಂಗೆ ಅಂತ ತಿಳ್ಕೊಂಡು ಆ ಸಾವುಕಾರನ ತಾಯಿನೂ ಗಾಬರಿ ಆಗ್ತಾಳೆ, ಆ ಸಾವುಕಾರ ಹೆಂಡತಿ ಗಾಬರಿ ಆಗಿಬಿಡ್ತಾರೆ. 4 ಜನ ಮಕ್ಕಳು, ಗಂಡು ಮಕ್ಕಳು ಇರ್ತಾರೆ, ಅವರು ಕೂಡ ಗಾಬರಿಯಾಗಿ ಅಂತ ಅಳಕ್ಕೆ ಶುರು ಮಾಡ್ತಾರೆ. ಎಲ್ಲ ಕಡೆ ತೋರಿಸಿದ್ರು, ಡಾಕ್ಟ್ರುಗಳಿಗೆ ಕರೆಸಿದ್ರು, ಇಂಜೆಕ್ಷನ್ ಮಾಡಿಸಿದ್ರು, ಮಾತ್ರೆಗಳು ಕೊಡಿಸಿದ್ರು, ಏನು ಮಾಡಿಸಿದ್ರು ಅವ್ನ ಹೊಟ್ಟೆ ನೋವು ಕಡಿಮೆ ಆಗ್ಲಿಕ್ಕೆ ತಯಾರಿಲ್ಲ. ಯಾಕಂತಂದರೆ ಅದು ನೋವು ಇದ್ರೆ ತಾನೇ ಕಡಿಮೆ ಆಗೋದು. ಅದಕ್ಕೆ ಕೈಕಾಲು ತಿಕ್ಕಿ ಅಳಕ್ಕೆ ಶುರು ಮಾಡ್ದ. ಅಷ್ಟರಲ್ಲಿ ಅವ್ರ ಗುರುಗಳು ಇದ್ರಲ್ಲ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಮಂತ್ರ ಹೇಳ್ಕೊಂತ ಮನೆ ಮುಂದೆ ಬಂದರು. ಆ ಧ್ವನಿ ಕೇಳಿದ ತಕ್ಷಣವೇ ಅಜ್ಜಿ ಇದ್ರಲ್ಲ ಮನೆ, ಯಾರೋ ಗುರುಗಳು ಬಂದಿದ್ದಾರೆ, ನಾವು ಇಷ್ಟೆಲ್ಲ ದವಾ ಕೊಡಿಸೋದ್ರು ಕೂಡ ಏನೂ ಕಡಿಮೆ ಆಗಿಲ್ಲ, ಅದಕ್ಕೆ ಗುರುಗಳ ದುವಾ ಅಂದ್ರೆ ಏನು, ಆಶೀರ್ವಾದದಿಂದ ಆದರೂ ಕಡಿಮೆ ಆಗಲಿ ಅಂತ ತಿಳ್ಕೊಂಡು ಪಾದ ಪೂಜೆ ಮಾಡಿ ಅಜ್ಜಿ ಒಳಕರೆದಳು. ಗುರುಗಳಿಗೆ ಕುರ್ಚಿ ಹಾಕಿ ಕೂರಿಸಿದ್ರು. ನೋಡಿ ಗುರುಗಳೇ, ನಮಗಿರೋದು ಒಬ್ಬನೇ ಮಗ, ದೊಡ್ಡ ಶ್ರೀಮಂತ, ನಾವೆಲ್ಲ ಇದು ಮನೆ ಯಜಮಾನ ಇವನೇ, ಮನೆ ಕಂಬ ಇದ್ದಂಗೆ, ಮೇಟಿ ಇದ್ದಂಗೆ, ಇವನಿಗೆ ಇದ್ದಕ್ಕಿದ್ದಂಗೆ ಇವತ್ತು ಹೊಟ್ಟೆ ನೋವು ಶುರು ಆಗ್ಬಿಟ್ಟಿದೆ, ಏನಾದರೂ ಔಷಧಿ ಕೊಡ್ರಿ, ಏನಾದ್ರು ಮಾಡಿರಿ, ಈ ಹೊಟ್ಟೆ ನೋವು ಕಡಿಮೆ ಆಗೋಂಗೆ ಮಾಡಿರಿ, ಮತ್ತು ನನ್ನ ಮಗನಿಗೆ ಬದುಕಿಸ್ಕೊಡ್ರಿ ತಿಳ್ಕೊಂಡು ಅಜ್ಜಿ ಕೇಳ್ಕೊತಾಳೆ. ಪಾಪ ಮನೆಯವರು ಮಕ್ಕಳು ಎಲ್ಲರೂ ಕೇಳ್ಕೊಂಡ್ರು. ಆ ಗುರುಗಳು ಹೇಳ್ತಾರೆ, ಗೊತ್ತಿತ್ತಲ್ಲ ಅವರಿಗೆ, ಅದನ್ನ ಪ್ಲ್ಯಾನ್ ಮಾಡೇ ಬಂದಿದ್ರು ಅವರು. ಅವಾಗ ಏನು ಹೇಳ್ತಾರೆ, ಸರಿ ಈಗ ಯಮದೂತ್ರ ಅಂತ ಇವ್ರಿಗೆ ಕರೀಲಿಕ್ಕೆ ಬಂದಾರ ಏನ್ರಿ, ಏನು ಹೇಳ್ತಾರೆ, ಈ ಯಾರಾದರೂ ಸಮಾಜ ಸೇವೆ ಧರ್ಮ ಸೇವೆ ಮಾಡಿರ್ತಕ್ಕಂಥವ್ರಿಗೆ ಶಿವದೂತ್ರ ಕರೀಲಿಕ್ಕೆ ಬರ್ತಾರಂತ.
ಯಾರು ಬರೀ ತಾನು ತನ್ನ ಹೆಂಡತಿ ಮನೆ ಸಂಸಾರ ಮಕ್ಕಳು ಅಂಥೇಳಿ ತನ್ನ ಇದರೊಳಗೆ ಸಾರ್ಥಕ ಬದುಕ್ತಿರ್ತಾರೆ, ಅವರಿಗೆ ಯಮದೂತ್ರ ಕರ್ಲಿಕ್ಕೆ ಬರ್ತಾರಂತ. ಅವಾಗ ಗುರುಗಳು ಹೇಳ್ತಾರೆ, ಯಮದೂತ್ರಂತ ಈಗ ಬಂದು ಹಗ್ಗ ಹಾಕಿ ನಿಂತು ಬಿಟ್ಟಾರೆ, ಎಳ್ಕೊಂಡು ಹೋಗೋದಂತೂ ನಿಜ. ಆದರೆ ನಾನು ಒಂದು ತಪಸ್ಸಿನ ಬಲವಾಗಿ ನನ್ನ ಒಂದು ಇದರಿಂದ ನಾನು ಬದುಕಿಸ್ಬೋದು ಇವರಿಗೆ. ಆದರೂ ಒಂದು ಮಾತು ನೀವೆಲ್ಲ ತಿಳ್ಕೊಳ್ರಿ, ಇವ್ರು ಹೋಗ್ಬೇಕಾದ್ರೆ ಈಗ ಯಮದೂತ್ರ ಅಂತೂ ಖಾಲಿ ಹೋಗೋದಿಲ್ಲ. ಅವರು ಈಗ ಇವ್ರ ಬದಲಿಗೆ ಯಾರಿಗಾದ್ರೂ ಒಬ್ರಿಗೆ ಕರ್ಕೊಂಡು ಹೋಗ್ತಾರೆ. ಹೌದಲ್ಲ? ನಾನು ಏನು ಮಾಡ್ತೀನಿ, ಈಗ ನಿಮಗೆ ತೀರ್ಥ ಮಾಡಿಕೊಡ್ತೀನಿ ಲೋಟದೊಳಗೆ, ಇದು ನಿಮಗೆ ಕೊಡ್ತೀನಿ. ಇದನ್ನು ಯಾರು ಕುಡಿತಾರೋ ಅವ್ರು ಸಾಯ್ತಾರೆ ಮತ್ತು ಇವ್ರು ಬದುಕ್ತಾರೆ. ನೀವು ಯಾರು ಕುಡಿಲಿಕ್ಕೆ ತಯಾರಾಗ್ತೀರಿ ಹೇಳ್ರಿ ಅಂಥೇಳಿ ಗುರುಗಳು ಹೇಳ್ತಾರೆ. ಆವಾಗ ಎಲ್ಲ ಅಳ್ತಾ ಇದ್ರಲ್ಲ, ಜೋರಾಗಿ ಸ್ತಬ್ಧಾಗ್ಬಿಟ್ರು. ಯಾರು ಕುಡಿಬೇಕು, ಒಬ್ಬರು ಮುಖ ಒಬ್ಬರು ನೋಡ್ತಾರೆ. ಆವಾಗ ಗುರುಗಳು ಹೇಳ್ತಾರೆ, ಯಾರು ಕುಡಿತೀರಿ ಹೇಳ್ರಿ ಬೇಗನೆ ಅಂದಾಗ ಯಾರು ಏನು ಹೇಳಿಕ್ಕೆ ತಯಾರಿಲ್ಲ. ಆವಾಗ ಅಜ್ಜಿ ವಯಸ್ಸಾಗಿತ್ತಲ್ಲ, ಆ ಅಜ್ಜಿ ಹೇಳ್ತಾರೆ, ಅಜ್ಜಿ ಮತ್ತು ನಿನ್ನ ಮಗನಿಗೆ ಬದುಕಿಸ್ಬೇಕಾದ್ರೆ ನೀನೀಗ ವಯಸ್ಸಾಗಿದೆ, ನಿನಗೇನು ಓಡಾಡೋಕ್ಕಾಗಲ್ಲ, ಕೈಲಾಗಲ್ಲ, ಈಗ ಎಲ್ಲ ಮುಗಿದೋಗ್ಯದಿದ್ದು ನೀರು ಕುಡಿ ಅಂತ ತಿಳ್ಕೊಂಡು ಅಜ್ಜಿ ಹೇಳ್ತಾರೆ. ಅಜ್ಜಿ ಅಂತಾಳೆ, ನಾನು ಎಲ್ಲ ಆಗಿದೆ, ಮೊಮ್ಮಕ್ಕಳು ಎಲ್ಲ ಆಗಿದ್ದಾರೆ ಮರಿ ಮಕ್ಕಳು, ಆದ್ರೆ ಸಣ್ಣ ಮೊಮ್ಮಗ ಒಬ್ಬದನ ಮೊಮ್ಮಗ, ಅವನು ಮದುವೆ ಮಾಡಬೇಕು, ಮತ್ತು ಇನ್ನೂ ಒಂದು ಸಣ್ಣ ಹುಡುಗಿ ಐತಿ, ಆಯಿ ಅಂತೇಳಿ ಅದು ನನ್ನ ಜೊತೆಲೇ ಇರ್ತದೆ ಅಜ್ಜಿ ಅಂತ ಕೈ ಬಿಡೋದು ನಂದು, ಅದಕ್ಕೆ ಆ ಮೊಮ್ಮಗಳನ್ನ ಬಿಟ್ಟು ಹೆಂಗೆ ಹೋಗಲಿ, ಅದಕ್ಕೆ ನಾವಲ್ಲ ಅಂತ ತಿಳ್ಕೊಂಡು ಹೇಳ್ತಾಳೆ. ನೋಡ್ರಿ, ತಾಯಿ ಕುಡಿಲಿಕ್ಕೆ ತಯಾರಿಲ್ಲ, ಮಗನ ಬದುಕಿಸ್ಬೇಕಾದ್ರೆ ಕುಡಿಬೇಕಾಗಿತ್ತು, ಆದ್ರೆ ತಾಯಿ ಕುಡಿಲಿಕ್ಕೆ ತಯಾರಿಲ್ಲ. ಒಂದು ವಿಕೆಟ್ ಹೋಯ್ತು. ಆ ನಂತರ ಆ ಸಾಹುಕಾರ ಹೆಂಡತಿ ಇರ್ತಾರಲ್ಲ, ನೋಡ್ರಿ ಅಮ್ಮ ನೀವರ ಕುಡೀರಿ ಮತ್ತು ನಿಮ್ಮ ಯಜಮಾನರು ಬದುಕ್ತಾರೆ ಅಂದಾಗ ಅವ್ರು ಹೇಳ್ತಾರೆ, ಇಲ್ಲ ನಾನು ಸಣ್ಣ ಮಗನ ಮದುವೆ ಮಾಡಬೇಕು, ಅವನ ತಲೆ ಮೇಲೆ ಅಕ್ಕಿ ಕಳ್ಬಹುದು, ನಾನು ನೋಡಬೇಕು, ಅವರ ಸಣ್ಣ ಸಸ್ಯ ಮುಖ ನೋಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಅವರ ಹೆಂಡತಿನೂ ಕೂಡ ಅಲ್ಲ ಅಂತ ಹೇಳ್ತಾಳೆ. 4 ಜನ ಮಕ್ಕಳು ಇರ್ತಾರೆ, ಡಾಕ್ಟರ್ ಇರ್ತಾನೆ, ಅವನು ನೀನಾರ ಕುಡಿಯಪ್ಪ ಅಂದಾಗ, ಇಲ್ಲಪ್ಪ ನಾನು MBBS MD ಮುಗಿದಿದೆ, ನಾನು ಇನ್ನೂ ಹಾಸ್ಪಿಟ್ಲ್ ಕಟ್ಟಬೇಕು, ಆಮೇಲೆ ನಾನಿನ್ನೂ ದೊಡ್ಡ ಹಾಸ್ಪಿಟ್ಲ್ ಕಟ್ಟಬೇಕು, ಪ್ರಾಕ್ಟೀಸ್ ಮಾಡಬೇಕು, ನಾವಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಇಂಜಿನಿಯರ್ ಕೇಳಿದ್ರೆ ಅವನು ಕೂಡ ನಾನು ಇನ್ನೂ ಭಾಳಷ್ಟು ಬಿಲ್ಡಿಂಗ್ಗಳು ಕಟ್ಟಬೇಕಾಗಿದೆ, ನಾವಲ್ಲ ಅಂತ ತಿಳ್ಕೊಂಡು ಹೇಳ್ತಾನೆ. ಎಲ್ಲ ಮಕ್ಕಳಿಗೆ ಕೇಳಿದ್ರೆ ಅವರು ಕೂಡ ಯಾರು ಕುಡಿಲಿಕ್ಕೆ ತಯಾರಾಗಲಿಲ್ಲ. ಅವಾಗ ಗುರುಗಳು ಅಂತಾರೆ, ಅಜ್ಜಿ ನೀವು ಯಾರು ಕುಡಿಯಲ್ಲ ಅಂತಂದ್ರೆ ಮತ್ತೆ ನಾನೇ ಕುಡಿದು ಬಿಡ್ಲಾ ಅಂತ ತಿಳ್ಕೊಂಡು ಕೇಳ್ತಾರೆ. ನಾನೇ ಕುಡಿದು ಬಿಡ್ಲಾ ಅಂತ ಕೇಳ್ತಾರೆ. ಏನ್ರಿ ಅದು ಯಾರು ಕುಡ್ದವ್ರು ಸಾಯ್ತಾರೆ ಅಂತ ತಿಳ್ಕೊಂಡು ಹೇಳಿದ್ರಲ್ಲ, ಅವಾಗ ಅವ್ರ ಅಜ್ಜಿ ಹೇಳ್ತಾರೆ, ಕುಡಿದು ಬಿಡ್ರಿ ಅಪ್ಪ, ನೀವು ಕುಡು ನನ್ನ ಮಗನಿಗೆ ಬದುಕಿಸ್ರಿ, ನಿಮ್ಮ ಸಮಾಧಿ ಇಲ್ಲೇ ನಮ್ಮ ಜಮೀನೊಳಗೆ ಮಾಡ್ತೀವಿ. ಇನ್ನೊಂದು ನಿಮಿಷ ಇದೆ, 7 ನಿಮಿಷ, ಒಂದೇ ನಿಮಿಷನಾ? ನಮ್ಮ ಜಮೀನೊಳಗೆ ನಿಮ್ಮ ಸಮಾಧಿ ಮಾಡಿ ವರ್ಷಕ್ಕೊಂದ್ಸಲಿ ಜಾತ್ರೆ ಮಾಡ್ತೀವಿ, ಮತ್ತು ಎಲ್ಲರಿಗೂ ದಾಸೋಹ ಮಾಡಿಸ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕಾಗಿ ಕಾಮಿನಿ ನಿನ್ನವಳಲ್ಲ, ಭೂಮಿ ಹೇಮ ಕಾಮಿನಿ ಯಾವ ಕೂಡ ನನ್ನವಲ್ಲ, ಇದು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಯಾವುದು ಅಂತಂದರೆ ಜ್ಞಾನರತ್ನ. ಅಂತಹ ಒಂದು ಜ್ಞಾನಕ್ಕೆ ಯಾವುದು ಕಳ್ಳಕಾಕರು ಕದಿದೇ ಇರತಕ್ಕಂತಹ, ಅಣ್ಣ ತಮ್ಮಂದರು ಪಾಲು ಕೇಳಲಿಕ್ಕೆ ಬರಲಾರ್ದಂತಹ, ಮತ್ತು ಸರ್ಕಾರದವರು ಟ್ಯಾಕ್ಸ್ ಹಾಕ್ಲಿಕ್ಕೆ ಬರಲಾರ್ದಂತಹ ಒಂದು ಅಮೂಲ್ಯವಾದಂತಹ ಒಂದು ಆಸ್ತಿ ಯಾವುದಪ್ಪ, ಸಂಪತ್ತು ಯಾವುದು ಅಂದರೆ ಜ್ಞಾನ, ಸುಜ್ಞಾನ. ಅಂತಹ ಒಂದು ಸುಜ್ಞಾನವನ್ನು ಪಡ್ಕೊಳ್ತಕ್ಕಂತಹ ಒಂದು ಸಂಸ್ಕೃತಿ ಅದು ಶರಣ ಸಂಸ್ಕೃತಿ, ಅದು ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಕೃತಿ. ಅಂತಹ ಒಂದು ಸಂಸ್ಕೃತಿಯನ್ನು ನೀವೆಲ್ಲರೂ ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳೋಣ. ಮತ್ತು ಸೃಷ್ಟಿಕರ್ತ ಪರಮಾತ್ಮ ಮಂತ್ರಪುರುಷ ಬಸವಣ್ಣನವರ ದಿವ್ಯ ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗೋಣ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಪ್ರವಚನಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.